ಸರ್ವೇಭ್ಯೋ ನಮೋ ನಮಃ. ನಿರ್ಮೋಹಿ ಅಖಾಡ. ನಿರ್ಮೋಹಿ ಅಖಾಡವು 9ನೇ ಶತಮಾನದಲ್ಲಿ ಸ್ಥಾಪಿಸಲಾಗಿತ್ತು ಮತ್ತು ಇದು ಶೈವ ಪರಂಪರೆಗೆ ಸೇರಿದ್ದು. ಇಲ್ಲಿ ನಿಷ್ಠೆ ಮತ್ತು ಪರಿಶುದ್ಧ ಮನಸ್ಸಿನಿಂದ ಸಾಧನೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಇಲ್ಲಿ ಧರ್ಮಪಾಲನೆಯು ಸಹ ಬಹಳ ಪ್ರಮುಖವಾದದ್ದು. ಇಲ್ಲಿ ಮನಸ್ಸನ್ನು ಏಕಚಿತ್ತದಲ್ಲಿ ಇಟ್ಟುಕೊಂಡು ನಿಷ್ಠೆಯಿಂದ ಗುರುಗಳು ಹೇಳಿದ್ದನ್ನು ಪಾಲಿಸಿ ಮತ್ತು ಸಾಧಕರು ಅವರ ಅಹಂಕಾರವನ್ನು ಬದಿಗಿಟ್ಟು ಒಂದು ಆಧ್ಯಾತ್ಮಿಕದ ಕಡೆಗೆ ಮುಖ ಮಾಡಿ ಅವರು ಸಾಧನೆಯನ್ನು ಮಾಡಬೇಕಾಗುತ್ತೆ. ಇದರ ಪ್ರಮುಖ ಸ್ಥಳಗಳು ಎಂದರೆ ಉಜ್ಜಯಿನಿ. ಇಲ್ಲಿ ಮುಖ್ಯವಾಗಿ ಸಾಧಕನು ಯಾವುದೇ ಒಂದು ಅಹಮ್ಮು ಅಥವಾ ಈಗೋ ಇಲ್ಲದೇನೆ ತನ್ನ ಆಧ್ಯಾತ್ಮಿಕ ಸಾಧನೆಗೆ ಬೇಕಾದಂತಹ ಎಲ್ಲ ಕೆಲಸಗಳನ್ನು ಮಾಡಿಕೊಂಡು ಅದರಲ್ಲಿ ಅವನು ಸಮರ್ಥ ಎಂದು ತೋರಿಸಿಕೊಂಡು ಮುಂದೆ ಹೋಗಬೇಕಾಗುತ್ತೆ. ಧನ್ಯವಾದಗಳು.